ಪುರೋಹಿತರು ಬಂದಾಕ್ಷಣದಲ್ಲಿ ನಿಮ್ಮನ್ನ ನೋಡ್ಬೇಕು, ನಮಸ್ಕಾರ ಮಾಡ್ಬೇಕು ಅಂತ ನಾನು ಆತಂಕದಲ್ಲಿದ್ದರು. ಓ, ನಮಸ್ಕಾರ ಮಾಡಿ ಹೀಗೆ ಮಾಡಿದ್ದ? ಅಷ್ಟಾಂಗ ನಮಸ್ಕಾರ. ನೀ ನಮಸ್ಕಾರ ಮಾಡ್ಲಿಕ್ಕೆ ಒಂದು ಕಾಲ ಹೇಳಿದ್ದೆ, ಒಂದು ಗೊತ್ತಾಗಿಲ್ಲ ನನಗೆ. ಇದು ಶೀಘ್ರವಾಗಿ ನೀವು ಇಲ್ಲಿಯವರಿಗೆ ಬಂದ್ರಲ್ಲ, ವಿಷಯ ಇಷ್ಟೇ. ಏನು ನಿಮ್ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ಅಂದ್ರೆ ನಿಮ್ಗೆಲ್ಲ ಹೊಟ್ಟೆಗೆ ನನ್ನ ಮುಖ ದಿವಸ ಹೋಗೋದು ಆಗಲೇ ಆಗ್ತಾ ಉಂಟಲ್ಲ, ನಿಮ್ದೆಲ್ಲ ಒಳಗೆ ಹೋಗ್ತಾ ಉಂಟಲ್ಲ, ಹಾಗೆ ಮುಖದಲ್ಲಿ ಮದುವೆ ಮಾಡಿಸ್ತೀಯ ನೋಡಿ. ಎಲ್ಲ ಚಪ್ಪಲ ಹಾಕ್ತೀಯ, ಒಲೆ ಅಂತೇಳಿ ಬಾಯಿ ಮೇಲೆ ಹಂಡೆ ಇಡ್ತೀಯ, ಮೂಗಿ ಕಡಿಕೆ ಹಾಕ್ತೀಯ. ಅದೆಲ್ಲ ಹೇಗಾದ್ರೂ ಪ್ರಯತ್ನ ಮಾಡಬಹುದು. ಕೈ ತೊಳೆಯುವ ವ್ಯವಸ್ಥೆ ಅದ್ ನೀನು ನೋಡಿದ್ರೆ ಬೇಡ, ಈ ಅಂಗಾತ ಮರಿಕೊಂಡು ಬಾಯಿ ಹಾಳ ಮಾಡಿ ಒಂದು ಅವ ಒಂದು ವ್ಯವಸ್ಥೆ ಉಂಟು. ಅಂದ್ರೆ ಅದಲ್ಲ, ನನ್ನ ಮಾತಿನ ಮಧ್ಯದ ಅರ್ಥ ಹಾಗಲ್ಲ. ರೋಹಿತ್ರೆ, ನಿಮ್ಮ ಮುಖದಲ್ಲಿ ಇದ್ರೆ ನಿಮ್ಮ ಮುಖೇನವಾಗಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಮ ನಿರ್ದೇಶನ ಒಂದೇ ನಮ್ಮ ಹತ್ತಿರದಲ್ಲಲ್ವಾ ಬಹಳಷ್ಟು ಮದುವೆ ಆಗಿದೆ, ದೊಡ್ಡ ವಿಷಯ ಅಲ್ಲ. ಈಗ ಯಾರು ಮದುವೆ ಬೇಕಲ್ಲ, ವಿಷಯ ಗೊತ್ತಿಲ್ಲ. ಇಲ್ಲಲ್ಲ, ನನ್ನಿಂದ ಬಹಳ ದೊಡ್ಡವಲ್ಲ, ನಾನು ಇಷ್ಟೇ ಹೀಗಾಗ್ಬೋದು ಹೇಳೋ ಕಲ್ಪನೆ ಇಲ್ಲ. ವಿಷಯ ಗೊತ್ತಾಗುವ ಕಾರ್ಯ ಹೋಯ್ತು, ಗೊತ್ತಾಗುವ ವಿಷಯ ಗೊತ್ತಾಯ್ತಲ್ಲ. 5 ಕ್ಷಣ ಮೌನಾಚರಣೆ ನಾನು ಮಾಡಿದೆ, ನೀವು ಮಾಡಲೇಬೇಕು. ನಿಮ್ಮ ಹತ್ರ ಹೋಗ್ತಲ್ಲ ನೀ ಹೇಳಿ ಅಪ್ಪ ಹೋದ್ರಲ್ಲ ಅಂದ್ರೆ ಹಂಗಲ್ಲ ಪುರೋಹಿತ. ಮತ್ತೆ ಯಾಕೆ ನಮ್ಮಪ್ಪಯ್ಯ ಹೋದ್ರಲ್ಲ ಚಂದ್ರನಾಮತಿಗೆ, ಹಾಗೆ ಹೇಳು. ಅಪ್ಪ ಹೋದ್ರು ಅಂದ್ರೆ ಒಂದಂತ ಒಂದು ಲೇಖನವನ್ನ ಪಡೆದು ಕೊಟ್ಟಿದ್ದಾರೆ. ಏನಂತ? ಲೇಖನದಲ್ಲಿ ವಿಷಯ ಇಷ್ಟೇ. ಹೇಗೆ ಕ್ರಮಗಳನ್ನು ನಿರ್ವಹಿಸಬೇಕು ವಿಷಯ ಬರ್ತದೆ. ಅದಲ್ಲ ಏನೋ ಹೇಳಿದಿಲ್ಲ. ಈಗ ನಿನಗಾದ್ರೂ ಗೊತ್ತಾಯ್ತಾ? ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ದಲ್ಲ. ಅಲ್ಲ, ನನಗೂ ಗೊತ್ತಾಗಲ್ಲ ಕೇಳಿ. ನೀ ಎಂತದೆ ವಿಷಯ ಹೇಳುವುದಿಲ್ಲ, ಅಂತ ಹೇಳುವುದು ಎಂತ ಹೇಳುವುದು. ನೀ ಹೀಗೆ ಹೇಳುವಾಗ ನಮ್ಮ ತಯಾರಾಗ್ತಾ ಇದ್ದಾನೆ, ಅವನು ಅಂತ ಹೇಳುವುದು ಹೀಗೆ. ಯಾಕೆ ಗೊತ್ತ ನಿನಗೆ? ಬಿಚ್ಕೊಂಡು ತರಬಾರ್ದೆ ಅವನ ಮಂತ್ರ ಹೀಗೆ. ಒಂದು 3 ವರ್ಷ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾವ ದೇವಸ್ಥಾನದಲ್ಲಿ. ಭಯಂಕರ ಮಂತ್ರ ಅಂದ್ರೆ ತಲೆ ಬಿಸಿಯಾಗಿ ಕಾಣಿಕೆ ತಕ್ಷಣ ಒಳ್ಳೆಯ ಸುದ್ದಿಯಲ್ಲ ನಮ್ಗೆ. ಲೇಖನದಲ್ಲಿ ಬರೆದುಪಡಿಸಿದ್ದಾರೆ. ವಿಷಯ ಇಷ್ಟೇ. ಓಲೆ ತಂದಂತಹ ಲೇಖಕರಿಗೆ ಕವಿಯಾದಂತಹ ವಿಷಯನ ಕುಟುಂಬವೇ. ಅಪ್ಪನಿಗೆ 60 ಕಳೆಯಿತು, 60 ಅಂತ ತಿಳ್ಕೊಳ್ಳು. ನಿನಗೆ ಪೂರ್ಣ ಮಾಡೋಣ. ಮನೆಗೆ ಓಲೆ ಅಂತೂ ಓಲೆ ಕಾರಣಿಗೆ ಮಗಳು ಕೊಟ್ಟು ಮದುವೆ ಮಂತ್ರ ಮಗಳು ಕೊಟ್ಟು ಏನ್ತಂದ್ರು ಮಾತಿನ ಮತಿತಾ ಇರ್ತದಲ್ಲ ಗುರು. ಮತ್ತೇನಪ್ಪ ಮನೆ ಓಲೆ ಹಚ್ಚಿ ಓಲೆಕಾರ ಅಲ್ಲ, ಮತ್ತೆ ಚಂದ್ರಮಾವತಿಯ ರಥ. ಅಲ್ಲಿಂದ ಲೇಖನವನ್ನ ತಂದಾಗ ಚಂದ್ರಹಾಸ ಅಲ್ಲಿ ಅಧಿಕಾರಿಯ. ಹಾಗಾದ್ರೆ ಒಳ್ಳೆ ಸಂಬಂಧ ಅಂತಾಯ್ತು, ತೊಂದರೆ ಇಲ್ಲ. ಅಲ್ಲಿ ಮದುವೆ ಆದ ಹುಡುಗನಿಗಾದ್ರೂ ಕೂತ್ಬಿಟ್ಟು ಮದುವೆ ಅಂತ ಹೇಳಿ ಅವನಿಗೆ ಹೇಳ್ಬೇಕು ಅಂತ ಅಪ್ಪ ಇವಾಗ. ಹಾಗಾದ್ರೆ ಈ ಮದುವೆ ಈ ವರ್ಷ ಆಗುದಿಲ್ಲ. ಮತ್ತೆಂತ ಮದುವೆ ಆದ ಹುಡುಗನಿಗೆ ಮದುವೆ ಗೊತ್ತಿದ್ದ ಮೇಲೆ ಯಾರೇ ಮದುವೆ ಮಾಡ್ತದಪ್ಪ? ಬಹಳ ಹುಡುಗಿಲ್ಲ ಎಲ್ಲಿದ್ದಾರೆ? ನಿರ್ಣಯ ಮಾಡಿ 840 ಇದ್ದಾರೆ. ನಿಮ್ದು ಕೋಣ ನಿಮ್ಮ ಅಪ್ಪನ ಕೋಣೆಯಲ್ಲಿ ಹ್ಯಾಕ್ ಬಿಟ್ಕೊಡ್ತೀವಿ ಮರಲ್ಲ. ದೇವೋಭವ ಒಳ್ಳೆ ಕೋಣ ನಿಮ್ದು. ಅವ್ರ ವಿಷಯ ಹೇಳ್ಬೇಕಲ್ಲ ಈಗ. ಯಾರು
ಒಳ್ಳೆಯದಾಗಿ ಅದೇ ಅವನು ಮುಂದೆ ಕೆಲಸ ಇರಿಸ್ಕೊಂಡು ಎಂತದ್ದು ಮುಖಗಳು ಕಿಕ್ಕೆ ಹೇಳುತ್ತೆ ಅಲ್ಲ ಅವ್ರಿಗೆ ಏನಾಗುತ್ತೆ ಮುಖದಲ್ಲಿ ಎಂತ ಉಂಟು ನಾನು ಏನು ತಪ್ಪು ಮಾಡಿದೆ ಯಾಕೆ ಯಾಕೆ ಬಿಸಿ ಎಂತದ್ದು ಅವನಿಗೆ ಅವನು ವಿಷಯ ಗೊತ್ತಾಗಿಲ್ಲ ಯಾಕೆ ನೀ ಹೇಳಲಿಲ್ಲ ಅದಕ್ಕೆ ವಿಷಯ ನೀವು ನಮ್ಮೂರಿಗೆ ಬಂದದ್ರಲ್ಲಿ ನಿಮ್ಮನ್ನು ಪುಟ್ಟ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ನನಗೆ ಅಭ್ಯಾಸ ಈಗ ಇದು ನಿನ್ನ ಅಭ್ಯಾಸ ಅವನಿಗೆ ಉಂಟು ಅಂತ ಹೇಳತ್ತೆ ಹೇಳಿ ನಾವು ವಾಣ್ಣ ಪುಟ್ಟ ಕಟ್ಟಲಿಕ್ಕೆ ಜನ ಬೇಡ ನೀವೇ ಹೇಳಿದ್ರು ಮೊನ್ನೆ ಏನಂತ ಮಾರ್ಗದ ಮಧ್ಯದಲ್ಲಿ ಸಿಕ್ಕಿದಾಗ ಕೇಳಿದೆ ಯಾವ ಕಡೆ ಹೋಗಿದ್ರಿ ಪುರೋಹಿತರೆ ಪುಟ್ಟೆ ಕಟ್ಟಿ ಬಂದ ಅದು ತಮಾಷೆ ಹೇಳ್ತಾರಯ್ಯ ಅದು ವಿಷಯ ಬಿಡಿಸ್ಬೇಕು ಬಿಡಿಸಿ ಹೇಳು ಬಿಡಿಸು ವಿಷಯ ಬಿಡಿಸು ಅಂತ ಹೇಳಿದ್ದು ನನ್ನ ತಂಗಿಯಾದಂತಹ ವಿಷಯನ್ನ ಕೊಟ್ಟು ಇವರಿಗೆ ಮದುವೆ ಮಾಡಬೇಕು ಎನ್ನುವ ಹಾಗೆ ತೀರ್ಮಾನಿಸಲಾಗಿದೆ ಸರಿ ಉಂಟಾ ಉಂಟೆ ಮಾಡು ಈಗ ಪುಟ್ಟಲೆ ಬಂದಂತ ಲೇಖನ ಪುಟ್ಟಲೆ ಬಂತು ಅವಸರದಲ್ಲಿ ಮದುವೆ ಅವನ ವಿಚಾರ ಮಾಡ್ತಿದ್ದಾನೆ ಬಹುಶಃ ಮಂತ್ರಿ ಮಗಳು ಯಾವ ಸಂಖ್ಯೆಯಲ್ಲೂ ಮಾರಾಟ ಆಗುದಲ್ಲ ಬಹುಶಃ ನೋಡ್ಲಿಕ್ಕೆ ನಮಗೆ ಪುಟ್ಟಲೆ ಮದುವೆ ಮಾಡಿ ಕೊಡಿಸುವಂತ ಆಯ್ಕೆ ಮಾಡ್ತಿದ್ದಾರೆ ಅಂತ ವಿಚಾರ ಮಾಡ್ತಿದ್ದಾರೆ ತಪ್ಪಿಲ್ವೇ ಅಲ್ವಾ ಬಲ್ಲವರಾಡು ಮಾತಿಲ್ವೇ ಎಲ್ಲವರು ಬಾಳ ಹೇಳಿದ್ದಾರೆ ನೀ ಅಂತ ಹೇಳ್ತಾರೆ ವಿಷಯ ಕೊಡ್ಲಿಕ್ಕೆ ಆಗುದಿಲ್ಲ ವಿಷಯ ವಿಷಯ ಇದು ನನ್ನ ತಂಗಿ ಅಲ್ಲ ನನ್ನ ತಂಗಿ ಅಲ್ವಾ ನನ್ನ ನೋಡಿದ ನನ್ನ ತಂಗಿ ನೋಡುವುದೇ ಬೇಡ ಅವಳು ಸ್ವಂತ ವಾರ ಅದು ಅವಳು ಸ್ವಂತ ವಾರ ನಾನು ನೋಡ್ಕೊಂಡು ತಿಂದು ಹುಡುಗ ಹಾಗಲ್ಲ ಪುರೋಹಿತ ಮತ್ತೆ ನನ್ನ ಮಾತಿಗೆ ಗೊತ್ತಿದ್ದಾಗ್ತದೆ ಬೇರೆ ಯಾವುದು ರೂಪದಲ್ಲಿ ಸಾಮ್ಯತೆ ಉಂಟು ಲಿಂಗದಲ್ಲಿ ಭೇದ ಉಂಟು ಆಳು ನೋಡ್ಬೇಕು ಅಂತಲ್ವಾ ಬಲ್ಲವರಾಡು ಮಾತಿಲ್ವೇ ಅಲ್ಲೋ ಬಾಳ ಹೇಳಿದ್ರು ನೀ ಅಂತ ಅದೇ ಮಾನ ಎತ್ತರೋದು ಅದು ಬೇಡ ನಡೆಸುವ ತಿಳ್ಕೊ. ಒಳ್ಳೆ ಅವತ್ತಿಗೆ ಮದುವೆ ಆಗುದಿಲ್ಲ ಸಂತೋಷ ಸಾಗರ ಸಾಗರ ಸಂತೋಷ ಇವನಿಗೆ ಸಾಗರಲ್ಲೇ ಹೆಚ್ಚು ಸಾಗರ ಸಂತೋಷದ ಸಾಗರ ಏನಾಗ್ತಾ ಇದೀಯಾ ಏನು ವಿಷಯ ಅಣ್ಣ ಅಣ್ಣ ಮದುವೆ ಅಣ್ಣ ಅತ್ತಿಗೆ ಹೇಗಿದ್ದಾಳಣ್ಣ ತಿಳ್ಳಗಿದ್ದಾಳ ಬೆಳ್ಳಗಿದ್ದಾಳ ಕುಳ್ಳಗಿದ್ದಾಳ ಉದ್ದಗಿದ್ದಾಳ ಇನ್ನು ಈ ಬಟ್ಟೆ ಹೆಂಡತಿ ಹಾಕಿ ಕರ್ರಾಗಿದ್ದಾಳೆ ನೀನು ನೋಡ್ದೆ ಮೊನ್ನೆ ದೇವಸ್ಥಾನಕ್ಕೆ ಹೋಗುವಾಗ ಕೈ ಕೈ ಇಟ್ಕೊಂಡು ಹೋಗ್ತಿದ್ದಾಳ ಅವಳು ಹೆಂಡತಿ ಅಲ್ಲ ಕೆಲಸದವಳು ಕೆಲಸದವಳು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತು ಕೆಲಸಕ್ಕೆ ಹೇಳಿದ್ರ ಬಗ್ಗೆ ಅಪಾರ್ಥ ತಿಳಿಬೇಕು ತಪ್ಪಲ್ಲಪ್ಪ ಎಲ್ಲ ತಂಗಿಯರು ಮದುವೆ ದಾಕ್ಷಿಣ್ಯದಲ್ಲಿ ಹೇಳೋದು ಹೀಗೆ ಹೇಗಿದ್ದಾಳೆ ಬೆಳ್ಳಗಿದ್ದಾಳೋ ಹುಡುಗಿದ್ದಾಳೋ ಎಣ್ಣೆ ಇದ್ದಾಳೋ ತಕ್ಕ ಇದ್ದಾಳೋ ಎಲ್ಲ ಕೇಳುವುದು ಹತ್ತಿಗಳು ಮನೆಗೆ ಬಂದ ಒಬ್ಬಳು ಕೆಲಸ ಸುತ್ತಿಗೆ ಮತ್ತೊಂದು ಇದಕ್ಕೆ ಒಬ್ಬಣ್ಣ ಸಾಕಾಗುದಿಲ್ಲ ಪಕ್ಕದಲ್ಲಿ ಅಣ್ಣ ಬರ್ಬೇಕು ಬಂದವ ಅಣ್ಣ ಆಗೋದಿಲ್ಲ ಅವನೇ ಭಾವ ಆದ ಕಷ್ಟ ಬಟ್ಟೆ ನಾನು ಯಾರನ್ನೆಯೋ ಜಗಳಕ್ಕೆ ಮದುವೆ ಮದುವೆ ನನಗಲ್ಲ ಮದುವೆ ಪುರೋಹಿತರಿಗೂ ಅಲ್ಲ ನನಗೊಂದು ಅರ್ಥ ಸಾಕು ಮದುವೆ ನಿನಗೆ ನನಗ ಇಷ್ಟು ಬೇಗ ಬೇಡ ಇತ್ತು ಒಂದು
ಹೋಗ್ಲಿ ಆಗಿದೆ ಮತ್ತೆಂತದ್ದೆ ಹಾಗಲ್ಲ ಬ್ರಾಹ್ಮಣರೇ. ಹಾ. ಮದುವೆ ಆಗ್ಬೇಕು ಅಂತಾದ್ರೆ ಹಾ. ಮನೆಯಲ್ಲಿ ಹಿರಿಯ ಕೊಡ್ಬೇಕವಾ? ಓಹೋ ಅಪ್ಪ ಇಲ್ಲ ಆದ್ರೂ ಬೇಕಲ್ಲ. ಬಲ್ಲವರಾಡಲು ಮಾತಿರುವೆ ಎಷ್ಟು ರಾತ್ರಿ ಪಿತೃ ಸಮಾನ ಹಾಗೆ ಪುರೋಹಿತರು ಹೇಳುವ ಹಾಗೆ ಹಿರಿಯಣ್ಣನ ತಂದೆಗೆ ಸಮಾನ ಎನ್ನುವ ಹಾಗೆ ಆಲಯ ಮುಂದೆ ಛಪ್ಪನೆ ಮದುವೆ ಆಗ್ಬೇಕು ಅವಳಿಗೆ ಹೊಸ ಸಮಸ್ಯೆ ಅಪ್ಪ ಇದು ಸಮಸ್ಯೆ ಎಲ್ಲ ಹುಡುಗ ಯಾರು ಅಂತ ಮತ್ತೆ ಏನಪ್ಪ ಭಾಳ ಗಂಭೀರ ತಗೊಂಡೆ ಏನಾಯ್ತು ದೇವರು ಯಾವತ್ತು ದೊಡ್ಡವನೇ ಅವನು ಸಣ್ಣದಾಗುದಿಲ್ಲ ಯಾಕಪ್ಪ ಎಂತ ಈಗ ಹಾ ತಂಗಿ ಮೊದಲೇ ಓಡೋದ ಸಮಾಧಾನ ಪಡ್ತು ಆದ್ರೂ ಹೋಗಿಲ್ಲಲ್ಲ ಎಂತ ಮಾತಾಡ್ತೀಯ ಹಾಗೆ ಓಡಿ ಹೋದವಳು ನಾಟಕೆಯನ್ನು ಓಡಿ ಹೋಗಿದ್ದ ನಿಮ್ಮಲ್ಲಿಗೆ ಮೌನಂ ಸಮ್ಮತಿ ಲಕ್ಷಣಂ ಕೊಡ್ಲಿಕ್ಕಾಗುದಿಲ್ಲ ವಿಷಯ ಹಾಗಾಗಿ ಹಣವನ್ನು ಸರಿಯಲ್ಲ ಇದೇ ಮುಹೂರ್ತದಲ್ಲಿ ಮದುವೆ ಆಗಬೇಕಲ್ವೇ ಶೀಘ್ರವಾದ ಹುಡುಗಿನ ಶೃಂಗಾರ ಮಕ್ಕಳನ್ನೇ ಶೃಂಗರಿಸಿದರ ಬಲೆಯರುಳಿದು ಮಂಗಳ ಮುಖಿಯರು ಮನವೊಲಿದು ಶೃಂಗರಿಸಿದರ ಬಲೆಯರುಳಿದು ಸ್ವಾಗತ ಇದನ್ನ ಇಲ್ಲದಲ್ಲ ಅಲ್ಲ ಸ್ವಾಗತ ಸುಸ್ವಾಗತ ನಾನು ತಂಗಿಯ ಕಲಿತಾರ ಇದ್ಯಾವುದೇನೋ ನಾನು ಹೇಳಿದ್ದೀನಿ ಹುಡುಗಿ ಬಂದು ಹುಡುಗಿಯ ಎಂತ ಹುಡುಗಿ ಗಂಡ ನಾಲ್ಕು ತಾಯಿ ಆಗಿದೆ ವಿಷಯ ಹುಡುಗಿ ಅಲ್ಲ ಅಂತಲ್ಲ ಏನು ಹುಡುಗಿ ಮದುವೆ ಆಗ ಹುಡುಗಿ ಬಂದಿರ್ತಾರೆ ಹಾಗೆ ಮತ್ತೊಂದು ಹೀಗೆ ಮಾಡ್ಕೊಂಡ ಶೃಂಗರಿಸಿದರ ಬಲೆಯರುಳಿದು ಶೃಂಗರಿಸಿದರ ಬಲೆಯರುಳಿದು ಮಂಗಳ ಮುಖಿಯರು ಮನವೊಲಿದು ಶೃಂಗರಿಸಿದರ ಬಲೆಯರುಳಿದು ಸರಿಯಲ್ಲ ಮುಹೂರ್ತ ಹಾರ 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 ನಾನು ಮದುವೆ ಮನೆ ಬಂದ ಹುಚ್ಚು ಸತ್ಯ ಕೊಂಡ ನಾನು ಹೇಳೋದೊಂದು ಅವರು ಅರ್ಥ ಮಾಡ್ಕೊಳ್ಳೋದು ಎಂತ ಕಥೆ ಗೊತ್ತಾಗ್ತಿಲ್ಲ ಕೊಂಡ್ಯಾಲ್ಪ ಯಾಕೆ ಹಾರಿದೆಯಪ್ಪ ಹೋಗಿ ಈಗ ಹೇಳಿದ್ರೆ ಅಂದ್ರೆ ಮೊದಲು ಒಳ್ಳೆ ಹಾಕ್ತಿದ್ದೆ ಈಗ ಆಗುದಿಲ್ಲ ಅದಕ್ಕೇನು ಮೊದಲು ಬಹಳ ಹಾಲು ಬಹಳ ಹಾಲು ಈಗ ನಮ್ದು ನೋಡಿ ಮೊದಲು ಹಾಲು ಇಲ್ಲ ಈಗ ಅದಿಲ್ಲ ಇಲ್ಲ ಹಾಲು ಕಲಿತ ನಾನು ಹೂವಿನ ಹಾಲು ಕಲಿತು ನಿನಗೆ ಗೊತ್ತಾಗಿಲ್ಲ ಹಾಗೆ ನೀ ಹಾಗೆ ಅವಳು ಯಾಕೆ ಹಾಕಿತು ಯಾಕಂದ ನಿಮ್ಮ ಮನೆಯವರು ಅಂದ್ರೆ
ವೇತನ ಕೊಡುವಂತ ಬೇರೆ ಇಲ್ಲತ್ತಾನೆ ಇಲ್ಲ. ನಾನು ಹೂವಿನ ಹಾರ ಅಂತ ಬ್ರಾಹ್ಮಣರೇ ಏನೋ ಮಾತನಾಡುವ ಬಾಯಿಂದ ಮಾತನಾಡುವ ಬಾಯಿಂದ ನನಗೇನು ಔಷಧ ಕೊಟ್ಬಿಟ್ಟೆ ಅವನು ಕೊಡೋದ್ರೆ ಭಾವ ನಾನು ಸಣ್ಣ ಬೆಳೆಯಿಲ್ಲ ಅಂತ ತಿಳ್ಕೊಂಡಿದ್ದಲ್ಲ ಭಯಂಕರ ಬೆಳೆದಿದ್ದ ಹೋಗ್ಬಿಟ್ಟು ಕೆಲಸ ಇದು ಅಂತರ್ಪಟ ಈಗ ಹುಡುಗಿ ಹೊರಗೆ ಹುಡುಗಿ ಹೊರಗೆ ಹುಡುಗಿ ಹೊರಗೆ ಏಯ್ ಅದಕ್ಕೆ ಬೇಡ ಹುಡುಗಿ ಹೊರಗೆ ಹುಡುಗಿ ಹೊರಗೆ ಕಾಸ್ತವಳು ಮಾಡಿಸ್ತವ ಹುಡುಗಿ ಹೊರಗೆ ಸಮಾಧಾನ ಸರಿ ನಾನು ಏನ್ ಕೇಳಲಿಕ್ಕೆ ಹೇಳಿದ್ದು ನೀ ಏನ್ ಕೇಳ್ತಿದ್ದು ನೀ ಹ್ಯಾಕ್ ಕೇಳೋದಿಲ್ಲ ಹುಟ್ಟಾಗಲಿಕ್ಕೆ ಎಂತ ಉಂಟು ಮಾರಯ್ಯ ಹುಟ್ಟಾಗ ವಿಷಯ ಅಲ್ಲ ಹೇಳ್ತೇನೆ ನಾನು ಇದೇನು ಹೌದಾ ಅಂತರ್ಪಟ್ಟ ಹೌದಾ ಇಬ್ಬರು ಒಳಗಡೆ ಇದ್ದಾರೆ ಹೌದಾ ಮದುವೆ ಮಾಡ್ಲಿಕ್ಕೆ ಆಗ್ತದಾ ಹಾಗೆ ಹುಡುಗಿ ಹೊರಗೆ ಬಂದು ನಿಂತಾಯ್ತು ಮತ್ತೆ ಹೇಗೆ ನೋಡಿ ಮಾಲೆ ಮುಹೂರ್ತ ಬೀಳುವಂತ ಉಂಟು ತಾಳಿ ತಾಳಿ ಎಲ್ಲ ತಾಳಿ ತಾಳಿ ಅಂದ್ರೆ ಏನ್ ತಾಳಿ ಅದನ್ನು ಈ ತಾಳಿ ಅದು ತಾಳಿ ಕರಿಮಣಿ ಓ ಕರ್ಮಣಿ ಕರ್ಮಣಿ ಕರಿಮಣಿ ಕರ್ಮಣಿ ಎಲ್ಲ ಸ್ನಾನಕ್ಕೆ ಹೋಗಿ ಬಾಳ್ಬಿಟ್ಟಲ್ಲೇ ಬಿಟ್ಟೆ ಇಲ್ಲೇ ಅದು ನಮ್ಮ ಕೈ ಏನೇ ಸಿಕ್ಕಿದ್ರು ಮೊದಲು ಹೋಗಿ ಸೊಂಟಕ್ಕೆ ನೆನಪಾಗುದಿಲ್ಲ ಇದು ಮಾರ್ಗದಲ್ಲೇ ಒಂದು 5 ಜನ ಮುಖ್ಯರು ಮುಟ್ಟೋ ಕ್ರಮ ಉಂಟು ಮುಖ್ಯರು 5 ಜನ ಬಂದು ಮುಟ್ಟರೆ ಒಂದು ಒಳ್ಳೆದಾಗ್ತಿತ್ತು 5 ಜನ ಬಂದು ಕೊಡಿ ಭಟ್ರೆ ದೀವಳಿ ಭಟ್ರೆ ನೀವು ಮುಟ್ಲಿಕ್ಕೆ ಬರುವುದಾ ಬೇಕದ ನೀವು ಮುಟ್ಲಿಕ್ಕೆ ಆಗುದಿಲ್ಲ ನಿನಗೆ ಬೇರೆ ಕತ್ತಲ್ಲಿ ಕರಿಮಣಿ ಇಲ್ಲ ಕಾಲದಲ್ಲಿ ಮುಂಗುವ ಇಲ್ಲ ನಿನಗೆ ಮದುವೆ ಆಗಿಲ್ಲ ನೀನು ಮುತ್ತೈದೆ ಅಲ್ಲ ಮುಟ್ಟುವ ಕ್ರಮ ಇಲ್ಲ ಮುಟ್ಟು ಏನು ಹಾ ಅದೆಲ್ಲ ಆಯ್ತಾ ಹೀಗೆ ತಿರುಗು
ನನ್ನ ಹಿಂದೆ ಬಂದಾಯ್ತು ಬೇಕು ನೀ ಯಾಕೆ ಹಿಂದೆ ಬಂದ್ಯಾ? ಅವ್ರು ಬರ್ಬೇಕು, ನೀವು ಬರುದಲ್ಲ. ಏನೋ ನನ್ನ ಹತ್ರ ಬರಬೇಡ ಅಂತ ಹೇಳಿದ್ರೆ ನೀ ಬಂದು ನೇತೃತ್ವಗಳು ನಿನ್ನ ಹಿಂದೆ ಅವಳು ಯಾಕೆ ಬರುವುದು? ಅವಳನ್ನೇ ಕೇಳಬೇಕು. ಯಾಕೆ ಬಂದೆ? ನಮ್ಮ ಮನೆಯವ್ರು ನನಗೆ ಕಬ್ಬಣ ಕಾಯಿಲೆ ಉಂಟು ಅಂತ ಹೇಳಿದ್ದೆ. ಇದು ಯಾಕೆ ಕೊಟ್ಟ ಮತ್ತೆ ನಾನು ಹೇಳಿ ಹೋಗ್ತಿದ್ದ ಹಾಕಿದೆ ಕಬ್ಬಣ ಕೊಟ್ಟಿದ್ದ. ನಾನು ಮಂತ್ರ ಹೇಳ್ತಿದ್ದೆ ಮಾರಾಯ, ಮಂತ್ರ ಯಾಕೆ ಕೇಳುವುದು ಹೇಗೆ? ವಾದ್ಯ ಆಗುವ ಮಂತ್ರ ಹೇಳಿದ್ರೆ ವಾದ್ಯದಲ್ಲಿ ಮಂತ್ರನ ಲೀನವಾಗಿ ಹೋಗ್ತದೆ. ಹೇಳ್ಕೊ ಈಗ ಶ್ರಮ ಅಂತ ಹೇಳಿದ್ರೆ ಮದುಮಕ್ಕಳಿಗೆ ಉಡುಗೊರೆ ನಮ್ಮವರೇ ಬ್ರೇಕ್ ಕೊಟ್ರ ನಮ್ಮ ಪ್ರಸಾದ ಮೊದಲಾಗ್ಬೇಕಂತ ನಾವು ಹೇಳ್ತಾರೆ ಅದು ವಿಷಯ ಹೌದಲ್ಲ. ರಾಮಾಂದ್ರಾಗಿ ರಾಮಂದ್ರೆ ಮತ್ತೆ ಕೊಡ್ಬೇಕು ಕೊಡುವುದು ನನ್ನ ಏನು ತರಲಿಲ್ಲಲ್ಲ. ಈಗ ಬೇಡ ನೀ ತರಿಸಿ ಕೊಟ್ಟು ನಾವು ಕೊಟ್ಟರೆ ಆಗುದಿಲ್ಲಲ್ಲ. ನಮ್ಮದನ್ನ ಕೊಡ್ಬೇಕು ಅಂತ ಆದ್ರೆ ಸದ್ಯಕ್ಕೆ ಇದೇನು ಇದು ಮಕ್ಕಳ ಬಟ್ಟೆ, ಇದನ್ನು 100 ಹೊಟ್ಟೆ, ಇದನ್ನು ಕೊಟ್ಟು ನಾನು ಕೆಟ್ಟೆ ಕೂಡ ರೂಪಾಯಿ ಇಲ್ಲ. ಮದುಮಕ್ಕಳಿಗೆ ಅವರೇ ಹೇಳ್ತಿದ್ದಾರೆ ಈಗ ಮದುಮಕ್ಕಳಿಂದ ಪುರೋಹಿತ ಉಡುಗೊರೆ ಆಗ್ಬೇಕು ಅಂತ. ಬೇಡ ಅದೇ ಸಾಕು, ಬೇರೆ ಯಾವ್ದು ಅದೇ ಕೊಟ್ಟು ಸಾಕು. ಪರಮಾಶ್ಚರ್ಯ ಆಗ ಹೇಳಿದ್ದು ಮುಂದೆ ಬರ್ತದೆ ಮುಂದೆ ಬರ್ತದೆ. ಆಗ ಇಷ್ಟು ಬೇಗ ಗಾಳಿಗಳ ಬರ್ತೇ ಹೋಗುತ್ತಿಲ್ಲ. ಕೈಯತ್ತೆ ಕೈಯತ್ತೆ ಎರಡು ಕೈಯತ್ತೆ ನಮ್ಗೆ ಆಗ್ತಿದೆ ರಾಮಂದ್ರೆ ಮುಂದೆ ಬಂದದ್ದು ನಿಮ್ದ ಮಡಿ 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 ಸ್ನಾನ ಎಲ್ಲ ಮಂತ್ರದಲ್ಲೇ ಮಾಡಿದ ಮದುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಯಿತು. ಈಗ 1 ವರ್ಷ ಇಬ್ಬರು ಕೊಟ್ಟು 6 ಕಾಲ ಆಗಿತ್ತು. ಈಗ ಶಿಶಿ ಮತ್ತೆ ಖುಷಿ ಬಿಡ ಅಣ್ಣ ತಂದೆ ತಂದರಿಂದ ಒಳ್ಳೆ ಆಶೀರ್ವಾದ ಮಾಡೋದು. ವಾಗ ಆಯ್ತಾ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರ. ಈಗ ಆಯ್ತು ಮದುವೆ ಕಲ್ಯಾಣ ಬೇರೆ ಬೇರೆಯಾ? 100 ಕಾಲ ಚೆನ್ನಾಗಿ ಮಾಡಿ ಹಾಗೆ ಮುಟ್ಟಿರುವ ಈಗ ಅನ್ನದಾಗಿ ತಂದೆ ಸ್ಥಾನದಲ್ಲಿದ್ದು ತಂಗಿಯನ್ನು ಎತ್ತಿಕೊಳ್ಬೇಕು. ಅವಳನ್ನು ಎತ್ತಿಕೊಡೋದಲ್ವಾ, ಕೈ ಎತ್ತಿಕೊಡೋದು ಅಂತ. ಇವಳ ಕೈಯನ್ನು ನಾವು ಬಲಗೈ ಮೇಲೆ ಇಟ್ಟು
ಒಳ್ಳೆ ಮಾತಾಡಿ ಒಳ್ಳೆ ಹೇಳು ಓ ಯೋಚಿಸಿಕೊಡ್ತೇನೆ. ಹಾ ನೀವು ಮಧ್ಯ ಬಾಯ ಕೂತಿಲ್ಲ. ಯಾಕೆ ಮದ್ದು ಬರ್ತದ ಭಾವ 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 ಬಂದೈತಲ್ಲ ಭಾವ ಭಾವ ಸರಿ ಸರಿ ಏನು ಮಾತಾಡೋದು ನಾವು ಮಾತಾಡೋದು ನಾಗೋದು ಬೇಡ ಅವಳೋದು ಬೇಡ ಮಾರೆ ನೀ ಯಾರು ಹೇಳ್ತೀನಿ ಇಷ್ಟೇ ಬಂದಾಗ ಹೇಳು ಇದು ಭಾವ ಪ್ರೀತಿಯಿಂದ ಸಾಕಿ ಸಲೈದವರು ಮೇಲೆ ಇರುವೆ ಕುಚ್ಚಿಕೊಂಡು ಹೋಗ್ತದೋ ಕೆಳಗೆ ಕಾಕೆ ಕುಚ್ಚಿಕೊಂಡು ಹೋಗ್ತದೆ. ಸಾಹಿತ್ಯ ಎಲ್ಲ ಬದಲಾವಣೆ ಯಜಮಾನಕ್ಕೆ ಅವನ ನನ್ನ ತಂಗಿಯನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ. ಅವ್ರು ಬಿಡುದ ಅದೆಲ್ಲ ಅದು ನೀರೆಲ್ಲ ಅದು ನೀರಿಲ್ಲದೆ ಹಾಗೆ ಬೇಕಾದ್ರು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಂಡು ತಂಗಿ ನಾನು ಮಾತಾಡ ಕದಾಯ್ತಾ ಭಾವನ ಇಂಥ ಇದೇ ಮಾಡಿ ಕಲಕ್ಕೆ ಬದಲಾಡಿದ್ರು ನಿನ್ನ ಕಾಲು ಒಲಬಾರದು ಎನ್ನುವ ಕಾರಣಕ್ಕಾಗಿ ಅರಮನೆಯ ತುಂಬೆಲ್ಲ ರಕ್ತಗಾಂಬರಿಯನ್ನ ರಕ್ತಗಾಂಬರಿಯನ್ನ ಗಾಂಬಳಿ ಅಲ್ಲ ಮನೆಯ ಗಂಬಳಿ ಹಾಕುವಾಗ ಒದ್ದೆ ಅದು ಗಾಂಬಳಿ ಆಯ್ತು ಆಯ್ತಾ ಅವ್ರು ಗಂಬಳಿ ಆಯ್ತು ಸುಖವಾಗಿ ನೀನು ನಿದ್ರಿಸಬೇಕು ಎನ್ನುವ ಕಾರಣಕ್ಕಾಗಿ ಹಂಸತೂಲಿಕಾ ತಲ್ಪದಲ್ಲಿ ನನ್ನ ಮಲಗಿಸಿದವರು ಹೌದಪ್ಪ ಅದು ವ್ಯವಸ್ಥೆ ಇತ್ತಲ್ಲ ನಮ್ಮೆಲ್ಲವರನ್ನು ಬಿಟ್ಟು ಹೋಗಿದ್ದಾರೆ. ಗೊತ್ತಾಯ್ತು ಒಬ್ಬರನ್ನು ಮದುವೆಯಾಗಿ ಇನ್ನೊಬ್ಬರ ಒಬ್ಬರು ಮದುವೆ ಆಗಿ ಹೋಗ್ತದ ಮಾತಿನ ಮದುವೆ ಆಗ್ತದಲ್ಲ ಹೇಗೆ ನನ್ನ ತಂಗಿ ಒಬ್ಬರನ್ನು ಮದುವೆ ಆಗಲಿಲ್ವಾ? ನಮ್ಮನೆ ಬಿಟ್ಟು ಇನ್ನೊಬ್ರು ಮನೆಗೆ ಹೋಗುದಿಲ್ವಾ? ತಿಳ್ಕೊಳ್ಳಿಕ್ಕೆ ಮೂರ್ತಿ ಬರಬೇಕು ಗಂಡನನ್ನೇ ದೇವರು ಎನ್ನುವ ಹಾಗೆ ತಿಳಿದು ಅವನನ್ನು ಆರಾಧಿಸಬೇಕು. ಚಂದಿರನಿಲ್ಲದ ಪಾಲು, ತಾವರೆ ಇಲ್ಲದ ಕೂದಲಿಲ್ಲದ ಕರಡಿ, ಏನಿಲ್ಲದ ತಲೆ, ನಿಜವಿಲ್ಲದ ಯಾವ ಹಣ್ಣದು ಇನ್ನು ಅಭಿನಂದನೆ ಅರ್ಥ ಆಯ್ತು ಯಾವ ಹಣ್ಣದು ಗಂಡನನ್ನೇ ದೇವರು ಎನ್ನುವ ಹಾಗೆ ತಿಳಿದು ಅವನನ್ನು ಆರಾಧಿಸಬೇಕು. ಸರಿ ಅಣ್ಣ. ಹೋದಂತಹ ಅವನಿಗೆ ಗಂಡನ ಮನೆಯಲ್ಲಿ ಕಷ್ಟ ಉಂಟಾಗುವ ನೋವಾಗುವ ಇಂಥದ್ದೇನಾದರೂ ಸಮಸ್ಯೆ ನಿಮ್ಮ ಪಾಲಿಗೆ ಬಂದು ಉಂಟಾದರೆ ನಾನೇನ್ ಮಾಡ್ಬೇಡ? ಯೋಚನೆ ಮಾಡಬೇಕು. ಪ್ರಕರಣವೇ ಹೆಚ್ಚಾಗ್ತಾ ಬಂತು. ಕಷ್ಟ ಆಗಲಿ ಸುಖ ಆಗಲಿ ಎಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಓಡ್ ಮಾಡ್ತಾ ಹೋದ.
ಹುಡುಗ ಅಲ್ಲ ನೋಡಿದ್ರೆ ಸರಿ ಈಗ ಮುಂದೆ ಆ ಕಾರ್ಯಕ್ರಮ ಯಾವಾಗ ನಾಳೆ ನಾಡ್ತೀನಿ ಹೇಳಿ ಕಾರ್ಯಕ್ರಮ ಉಂಟೇನು ಹಾಗಿದ್ರೆ ನಮ್ಮನೆ ಬರ್ತೀರಾ? ಹಳೆ ಪಂಚಾಯತ್ಗೆ ಬೇಡ ಎಂತ ವಿಷಯ ನೀನು ಜಾಸ್ತಿ ನೋಡ್ಬೇಕಿತ್ತ ನೀನು ನಮ್ಮನೆ ಕೊಂಡ್ಬಿಟ್ಟು ನಾನೇ ಮನೆ ಬರುದು ಬೇಡ ಮತ್ತೆ ಜಾಗ ಸಿಕ್ಕು ನಾನು ಜಾಸ್ತಿ ನೋಡಿ ಹೇಳ್ತೇನೆ ಆಯ್ತಾ ಶೀಘ್ರವಾಗಿ ನನ್ನ ಕರೆಯನ್ನು ಕೇಳಿ ಇವರಿಗಾಗಿ ಒಂದು ಮದುವೆಯನ್ನ ಚಂದಗಾಡಿಸಿಕೊಟ್ಟವರು ಸರಿ ಧನ್ಯವಾದಗಳೊಂದಿಗೆ ಸಿಗುವ ನಿಮ್ ಧನ್ಯವಾದ ನಮ್ಮ ಹೊಟ್ಟೆ ತುಂಬುವುದಿಲ್ಲ ಕೆಲವರೆಲ್ಲ ಹಾಗೆ ಕಾರ್ಯಕ್ರಮ ಆಗುವರೆ ನೀವೇ ಬರಬೇಕು ಅಂತ ಹೇಳು ಕಾರ್ಯಕ್ರಮ ಆದ್ಮೇಲೆ ಧನ್ಯವಾದಗಳು ನಮಗೆ ದಕ್ಷಿಣ ಕೊಡಲಿಲ್ಲಲ್ಲೋ ಕ್ಷಮಿಸಬೇಕು ಬ್ರಾಹ್ಮಣರು ಬರ್ತಾರೆ ದೃಷ್ಟಿ ಬಿಗಿದು ಬಿಗಿದು ಒಂದು ಆಡೋದ ಹಾಗಲ್ಲ ಲೆಕ್ಕ ಮಾಡೋದು ಮಾಡುವುದು ಬೇಡ ಬಾಚಿ ಬಾಚಿ ತಂದ್ರೆ ರಚನೆ ಮಾಡುವುದು ಬೇಡ ನೆಲವಾಡಿಗೆ ಮೂರು ಕೊಬ್ಬರಿಗಳು ಎಬ್ಬಿಸಿ ಮಂಡ ಬೀಳ್ತಾರೆ ಬ್ರಾಹ್ಮಣರು ಬೀಳ್ತಾರೆ ಮಣ್ಣು ಹಾಕಿ ಮುಚ್ಚಿಬಿಡಿ ಬ್ರಾಹ್ಮಣರು ಮುಂದೆ ಹಚ್ಚಿ ಬಿಡಿ ಬ್ರಾಹ್ಮಣರು ಬಂದು ಬಿದ್ದಾರು ಬರುವ ಮೊದಲೇ ಮಣ್ಣು ಹಾಕಿ ಹಾಗೆ ಸಮಾಧಾನ ಆಯ್ತು ಸರಿ ಎಲ್ಲ ಊಟ ವ್ಯವಸ್ಥೆ ಉಂಟು ಊಟ ಮಾಡಿಕೊಂಡೆ